ವೀಕ್ಷಕರೇ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಚೈತ್ರ ಕುಂದಾಪುರ ವಿವಾದವು ಹೊಸ ಸ್ವರೂಪ ಪಡೆದುಕೊಂಡಿದೆ. ಚೈತ್ರ ಕುಂದಾಪುರ ಅವರ ಬಗ್ಗೆ ಅವರ ತಂದೆ ಬಾಲಕೃಷ್ಣ ಅವರು ಮಾತನಾಡಿದ್ದು ಭಾರಿ ವೈರಲ್ ಆಗಿತ್ತು. ತಂದೆಯನ್ನೇ ನೋಡಿಕೊಳ್ಳದ ಮಗಳು, ಅವಳು ಯಾವ ದೇಶಪ್ರೇಮಿ, ಅವಳೊಬ್ಬಳು ಕಳ್ಳಿ, ಅವರ ಗಂಡನೂ ಕಳ್ಳರಿಬ್ಬರು ಮದುವೆಯಾಗಿದ್ದಾರೆ ಎಂದು ಅವರ ತಂದೆ ಗಂಭೀರ ಆರೋಪವನ್ನು ಮಾಡಿದ್ರು. ಅಲ್ಲದೆ ಚೈತ್ರ ಕುಂದಾಪುರ ಅವರು ಅವರ ತಂದೆಯ ಬಗ್ಗೆ 2 ಕ್ವಾರ್ಟರ್ ಕೊಟ್ಟರೆ ನೀನೇ ದೇವರು ಅಂತಾರೆ ಅಂತ ಹೇಳಿದ್ರು. ಇದೀಗ ಈ ವಿವಾದಗಳಿಗೆ ಕಾರಣವೇನು ಹಾಗೂ ಇದರ ಹಿಂದಿನ ಉದ್ದೇಶವೇನು ಎಂಬುದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಚೈತ್ರ ಕುಂದಾಪುರ ಅವರ ತಂದೆ ಯಾಕೆ ಆ ರೀತಿ ಮಾತನಾಡಿದ್ದಾರೆ ಎನ್ನುವ ಬಗ್ಗೆ ಅವರ ತಾಯಿ ಇದೀಗ ಮಾತನಾಡಿದ್ದಾರೆ. ಚೈತ್ರ ಕುಂದಾಪುರ ಅವರ ತಂದೆ ಯಾವಾಗಲೂ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿಲ್ಲ, ಎಂದಿಗೂ ಮನೆಯ ಬಗ್ಗೆ ಕಾಳಜಿ ಮಾಡಿದವರಲ್ಲ. ಅಲ್ಲದೆ ಮಕ್ಕಳನ್ನು ಓದಿಸಲೂ ಇಲ್ಲ. ಮಕ್ಕಳನ್ನು ಓದಿಸುವುದು ಯಾಕೆ ಅಂತ ಅವರು ಹೇಳಿದರು. ನಮ್ಮ ಹಿರಿಯ ಮಗಳು ಹೇಳಿಕೊಟ್ಟಂತೆ ಅವರು ಮಾತನಾಡ್ತಿದ್ದಾರೆ. ಆಸ್ತಿಗಾಗಿ ಹಿರಿಯ ಮಗಳು ತಂದೆಯ ಬಳಿ ಈ ರೀತಿ ಹೇಳಿಸಿದ್ದಾಳೆ. ಅವರಿಗೆ ಮಾತನಾಡಲು ಬರಲ್ಲ, ಒಂದು ಥರ ಮಾನಸಿಕ. ಆಸ್ತಿ ವಿಚಾರವಾಗಿ ಸಹಿ ಹಾಕದೇ ಇರುವುದಕ್ಕೆ ಹಿರಿಯ ಮಗಳು ಈ ರೀತಿ ಮಾತನಾಡಿಸಿದ್ದಾಳೆ ಅಂತ ಚೈತ್ರ ಕುಂದಾಪುರ ಅವರ ತಾಯಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅವರು ಯಾವುದೇ ಹೆಣ್ಣು ಮಕ್ಕಳಿಗೂ ಓದಿಸುವುದಾಗಲಿ ಅವರ ಮದುವೆ ಮಾಡಿಸುವುದನ್ನಾಗಲಿ ಅವರು ಮಾಡಲಿಲ್ಲ. ಆ ಕಾಲದಲ್ಲಿ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ಕಟ್ಟಿಸಿದ್ರು. ಈಗ ಅವರು ಕಟ್ಟಿಸಿದ ಮನೆ ಬಿದ್ದು ಹೋಗಿದೆ. ಅದನ್ನು ಬಿಟ್ಟು ಅವರು ನಮ್ಮ ಕುಟುಂಬಕ್ಕಾಗಿ ಏನನ್ನೂ ಮಾಡಲಿಲ್ಲ. ರಾತ್ರೋರಾತ್ರಿ ಎಲ್ಲೆಂದರಲ್ಲಿಗೆ ಹೋಗ್ತಾರೆ. ನಮ್ಮ ಜಾಗ ಬೇಕು ಅಂತ ದೊಡ್ಡ ಮಗಳು ಕೇಳುತ್ತಿದ್ದಾಳೆ. ಇದಕ್ಕೆಲ್ಲವೂ ದೊಡ್ಡ ಮಗಳೇ ಕಾರಣ. ದೊಡ್ಡ ಮಗಳಿಗೆ ಚೈತ್ರ ಕುಂದಾಪುರನೇ 25 ಲಕ್ಷ ರೂಪಾಯಿ ಲೋನ್ ಮಾಡಿಸಿಕೊಟ್ಟಿದ್ದಾಳೆ ಅಂತಲೂ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅವರ ತಾಯಿ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಬಸ್ಸು ಹತ್ತಿ ಕುಳಿತುಕೊಂಡು ಬಿಟ್ಟಿದ್ರು. ಅವರನ್ನು ಹುಡುಗರು ಕರೆದುಕೊಂಡು ಬಂದಿದ್ರು. ಇನ್ನು ಚೈತ್ರ ಅವರ ಪತಿ ನಮ್ಮ ಮನೆಯಲ್ಲಿ 12 ವರ್ಷದಿಂದ ಇರಲಿಲ್ಲ. ಅವರ ಪರಿಚಯವಾಗಿದ್ದೇ ಈಚೆಗೆ 2-3 ವರ್ಷಗಳಿಂದ. ಅವರು ನಮ್ಮ ಮನೆಗೆ ಬಂದು ಇಲ್ಲಿಯವರೆಗೆ ನೀರು ಸಹ ಕುಡಿದಿರಲಿಲ್ಲ. ನಾನೇ 3 ಜನ ಹೆಣ್ಣು ಮಕ್ಕಳನ್ನು ಬೆಳೆಸಿದ್ದೇನೆ. ಏನಾದರೂ ಹೇಳಿದರೆ ಕೇಳಿದರೆ ಹೊಡೆಯುವುದಕ್ಕೆ ಬರ್ತಾರೆ. ತುಂಬ ಜಬರ್ದಸ್ತ್ ಮಾಡ್ತಾರೆ. ಅವರು ಮಾಡುವುದನ್ನೆಲ್ಲವೂ ನೋಡಿ ನೋಡಿ ನಮಗೂ ಸಾಕಾಗಿ ಹೋಗಿದೆ. ಅದಕ್ಕೆ ಅವರ ವಿಷಯ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಸತ್ಯ ಯಾರಿಗೆ ಬೇಕಿಲ್ಲ, ಸುಳ್ಳು ಮಾತ್ರ ಮೆರೆದಾಡುತ್ತದೆ. ನಾನು, ನನ್ನ ತಾಯಿ, ತಂಗಿ ಇಷ್ಟು ವರ್ಷ ಅನುಭವಿಸಿದ ನೋವು ನಮಗೆ ಗೊತ್ತು. ಇದರ ಹಿಂದೆ ನಿಂತು ಹೀಗೆ ಅಪಪ್ರಚಾರ ಮಾಡಿಸುತ್ತಿರುವವರನ್ನ ಆ ತಾಯಿ ಭಗವತಿಯೇ ನೋಡಿಕೊಳ್ಳುತ್ತಾಳೆ ಅಂತ ಚೈತ್ರ ಕುಂದಾಪುರ ಅವರು ಉತ್ತರ ಕೊಟ್ಟಿದ್ದಾರೆ.